ವ್ಯವಸ್ಥೆಯ ವಿರುದ್ಧ ನನ್ನ ಆರೋಪ ಅಂತ ಹೇಳಿದ್ರೆ ವ್ಯವಸ್ಥೆಯ ಭಾಗವೇ ಮಂತ್ರಿಗಳಾಗಿರ್ತಾರೆ, ಅಧಿಕಾರಿಗಳಾಗಿರ್ತಾರೆ. ತಾವು ಇದೇ ನೋಡ್ರಿ, ನಾನು ಹೇಳೋದು ಇದನ್ನು ಸುಧಾರಣೆ ಆಗ್ಬೇಕಂತ ಹೇಳಿ ಹೇಳೋದು. ಮುಂದೆ ನಾನು ಬಂದು ನಿಂತಿರೋದು ಇದು ಸುಧಾರಣೆ ಆಗಬೇಕು. ನಮ್ಮ ಆಡಳಿತ ಚುಕ್ಕಾನೆ ಒಂದು ಚುರುಕಾಗಬೇಕು. ನಮ್ಮ ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಆಗಬೇಕು. ಅಧಿಕಾರಿಗಳನ್ನ ಲೆಫ್ಟ್ ರೈಟ್ ತಗೋಬೇಕು ನಮ್ಮ MLAಗಳು, ಇದು ಮಂತ್ರಿಗಳು. ಇದೆಲ್ಲ ಎಲ್ಲಿದೆ ಈಗ? ಒಂದೊಂದು ಕೆಲಸ ಒಂದು ಫೈಲ 6 ತಿಂಗಳು ವರ್ಷ ಫೈಲ್ ಮುಂದಕ್ಕೆ ಹೋಗದಿದ್ದರೆ ಯಾರು ಹೊಣೆಗಾರರು? ಇಂಥವು ಸಾಕಷ್ಟು ಉದಾಹರಣೆಗಳು ನಾನು ಕೊಡ್ಲಿಕ್ಕೆ ನನ್ನ ಮಾಹಿತಿ ಇದೆ. ನಾನು ಒಬ್ಬ ಪಂಚಾಯತಿ ಸದಸ್ಯನಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ 5 ಬಾರಿ ಶಾಸಕನಾಗಿದ್ದೀನಿ. ನನಗೂ ಹಳ್ಳಿಯಲ್ಲಿ ಸಾಕಷ್ಟು ಅನುಭವಗಳಿದಾವೆ. ಅದಕ್ಕಾಗಿ ಇಂಥವು ಸಾಕಷ್ಟು ಉದಾಹರಣೆಗಳು. ಇವ ಒಂದು ಯೋಜನೆ ನಾವು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಕೆರೆ ತುಂಬು ಯೋಜನೆ ನಮ್ಮಲ್ಲಿ ಪ್ರಾರಂಭ ಆಗಿದೆ. ಆಮೇಲೆ ಮಲ್ಟಿ ವಿಲೇಜ್ಗಳನ್ನ ಈಗ ವಿಪಕ್ಷಗಳು ನಿಮ್ಮ ಮತ್ತೆ BR ಪಾಟೀಲ್ ಹೇಳಿಕೆಯನ್ನ ತೆಗೆದುಕೊಂಡು ಸರ್ಕಾರವನ್ನ ಟೀಕೆ ಮಾಡ್ತಾ ಇದೆ. ನಿಮ್ ಸರ್ಕಾರವನ್ನ ರಾಜೀನಾಮೆ ಕೊಡ್ಬೇಕು ಅಂತ ಜಮೀರ್ ಅಹಮದ್ ನಾನು ಅವ್ರಿಗೆ ಸಪೋರ್ಟ್ ಆಗಿ ಮಾಡ್ಲಿಕ್ಕೆ ನನ್ನೇನ ಅವ್ರು ನಮ್ಮ ರಿಲೇಷನ್ ಅಲ್ಲ. ನನಗೆ ಆದಂತ ನೋವುಗಳನ್ನ ನಾನು ಹಚ್ಕೋತಿದ್ದೀನಿ ಇಷ್ಟೇ. ನಾನು ಯಾರನ್ನ ಪ್ಲೇಸ್ ಮಾಡ್ಬೇಕು ಅಥವಾ ಯಾರನ್ನ ಸಮಾಧಾನ ಮಾಡ್ಬೇಕು, ಯಾರಿಗೆ ದೂಷ ಮಾಡ್ಬೇಕಂತ ನನ್ನ ಉದ್ದೇಶ ಇಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂತ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ ಸರ್, ನಿಮ್ಮ ಹೇಳಿಕೆ? ಅವ್ರ ಕೆಲಸ ಅದೇ ಕೇಳೋರು ಅವರು ವಿರೋಧ ಪಕ್ಷದಾಗ ಇರೋರ ಕೆಲಸನೇ ಅದ. ನಮ್ಮ ಸರ್ಕಾರದ ಲೋಪದೋಷಗಳನ್ನ ಎತ್ತಿ ಹಿಡಿದು ನನ್ನ ರಾಜೀನಾಮೆ ಕೇಳ್ತಾರ ಅವ್ರ ಕೆಲಸ ಇದೆ, ಅದು ಮಾಡೋರು ಅದು.